ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚೀಸ್ ಕೇಕ್ ಮಾಡ್ತಿದ್ದೀವಿ. ಚೀಸ್ ಕೇಕ್ ಮಾಡಕ್ಕೆ ರೆಡಿನಾ ಬೇಬಿ? ರೆಡಿ? ಲೆಟ್ಸ್ ಟೇಕ್ ಫಸ್ಟ್ ಒಂದು ಡೈಜೆಸ್ಟಿವ್ ಬಿಸ್ಕೆಟ್ ಪ್ಯಾಕ್ ತಗೊಂಡು ಕಟ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಬಟರ್ನ ಹಾಕ್ಕೊಂಡು ಮೆಲ್ಟ್ ಮಾಡೋಣ. ಗ್ರೈಂಡ್ ಮಾಡ್ಕೊಂಡಿರೋಂಥ ಡೈಜೆಸ್ಟಿವ್ ಬಿಸ್ಕೆಟ್ನ ಒಂದು ಬೌಲಲ್ಲಿ ಹಾಕೊಳ್ಳೋಣ. ಬಟರು ಮತ್ತು ಡೈಜೆಸ್ಟಿವ್ ಬಿಸ್ಕೆಟ್ನ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಡೈಜೆಸ್ಟಿವ್ ಬಿಸ್ಕೆಟು ಪ್ಲಸ್ ಬಟರ್ನ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಏನು ಬೇಬಿ? ಪಾತ್ರೆ ಇಟ್ಟಿದ್ದೀನಿ ಮತ್ತು ಸ್ಟ್ಯಾಂಡ್ ಇಟ್ಟು ತಗೊಂಡು ಇದ್ದ ಡೈಮೆನ್ಷನ್ ಪ್ರಕಾರ ಒಂದು ಬಟರ್ ಪೇಪರ್ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾಗಿದೆ. ಸೊ ಅದು ಡೈಮೆನ್ಷನ್ ಪ್ರಕಾರ ನಾವು ಬಟರ್ ಪೇಪರ್ನ ಸೆಟ್ ಮಾಡಿ ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿರೋಂಥ ಡೈಜೆಸ್ಟಿವ್ ಬಿಸ್ಕೆಟ್ ಪ್ಲಸ್ ಬಟರ್ನ ಈಕ್ವಲ್ ಪ್ರಪೋರ್ಷನ್ ಆಗಿ ಹಾಕಿ ನಿಮ್ಮ ಮನೇಲಿ ಏನಿರುತ್ತೋ ಅದನ್ನೇ ತಗೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಬಟ್ ಇಟ್ ಶುಡ್ ಬಿ ಈವನ್. ಸೊ ನಾವು ಸ್ಪ್ರೆಡ್ ಮಾಡ್ಕೊಂಡಾಗ ಈ ಥರ ಆಗುತ್ತೆ. ಇದನ್ನು 5 ಮಿನಿಟ್ಸ್ ರೆಫ್ರಿಜರೇಟ್ರಲ್ಲಿ ಫ್ರೀಸ್ ಮಾಡೋಣ. 5 ಮಿನಿಟ್ಸ್ ರೆಫ್ರಿಜರೇಟ್ ಮಾಡ್ಕೊಳ್ಳೋಣ. ಬಾಟಮ್ ಬೇಸ್ಗೆ ಡೈಜೆಸ್ಟಿವ್ ಬಿಸ್ಕೆಟ್ ಪ್ಲಸ್ ಬಟರ್ನ ಮಿಕ್ಸ್ ಮಾಡಿ ರೆಫ್ರಿಜರೇಟ್ ಮಾಡೋಕ್ಕೆ 5 ಮಿನಿಟ್ಸ್ ಇಟ್ಟಿದ್ದೀವಿ. ಅದಕ್ಕೆ ಮೇಲೆ ಮಿಡ್ ಬೇಸ್ ಆಗಿ ಚೀಸ್ ಕ್ರೀಮ್ನ ಹಾಕ್ಕೊಂಡು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಅದ್ರ ಕ್ವಾಂಟಿಟಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಮಿಂಗ್ ಟು ಕಂಡೆನ್ಸ್ಡ್ ಮಿಲ್ಕ್. One, 2 to 3 drops ವೆನಿಲಾ ಎಸೆನ್ಸ್ ಹಾಕೋಣ. ಈಗ ನೆಕ್ಸ್ಟ್ ಬಂದು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ತಿದ್ದೀನಿ. 1, 2 to 3 ಡ್ರಾಪ್ಸ್ ಆ್ಯಡ್ ಮಾಡ್ತೀನಿ. ಅಟ್ ಲಾಸ್ಟ್ ಕಾರ್ನ್ಫ್ಲೋರ್ ಯೂಸ್ ಮಾಡ್ತಿದ್ದೀನಿ. ಸೊ ಇಟ್ ಬೈಂಡ್ಸ್ ಪ್ರಾಪರ್ಲಿ. ಜಸ್ಟ್ ಬೈಂಡಿಂಗ್ ಪ್ರಾಪರ್ಟೀಸ್ಗೋಸ್ಕರ ಅಷ್ಟೇ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ತಾರೆ. ಸೊ ಹಾಕಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಈಗ ಒಂದು ಫೈನ್ ಪೇಸ್ಟ್ ಆಗಿ ರೆಡಿ ಮಾಡ್ಕೊಳ್ಳೋಣ. So if you have batter, you can use batter and mix it well. If you don't have, you can use spoon. At last you want to make complete a fine paste. ರೆಫ್ರಿಜಿರೇಟರ್ ಇಂದ ಬೇಸ್ ಏನು ಪ್ರಿಪೇರ್ ಮಾಡಿದ್ರೋ ಅದು ಈವನಾಗಿ ಸ್ಪ್ರೆಡ್ ಮಾಡಿ. ಸೊ ಅದು ರೆಫ್ರಿಜಿರೇಟರ್ ಆಗಿದೆ. ಸೊ ಸೆಕೆಂಡ್ ಲೇಯರ್ಗೆ ಬೇಕಾಗಿದ್ದಂಥ ಮಿಕ್ಸ್ಚರ್ನ ನಾವು ರೆಡಿ ಮಾಡಿದ್ದೀವಿ. ಸೊ ಬೇಸ್ ಮೇಲೆ ಈ ಲೇಯರ್ನ ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ.
ಇದನ್ನು ಪ್ರೀ ಹೀಟ್ ಮಾಡಿರೋಂಥ ಆ ಸ್ಟ್ಯಾಂಡ್ ಮೇಲೆ ಇಟ್ಟು ಒಂದು 15 ಮಿನಿಟ್ಸ್ ಅದು ಬೇಕಾಗುವಷ್ಟು ಟೈಮಲ್ಲಿ ನಾವು ಟಾಪ್ ಲೇಯರ್ಸ್ಗೆ ಮ್ಯಾಂಗೋ ಕಟ್ ಮಾಡ್ಕೊಳ್ಳೋಣ. ಸೊ ಪ್ರಿಪೇರ್ ಮಾಡಿರೋಂಥ ಮಿಕ್ಸ್ಚರ್ನ ಪ್ರೀ ಹೀಟ್ ಆಗಿರೋ ಪಾತ್ರೆ ಒಳಗೆ ಇಟ್ಟು 15 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡೋಣ. ಆ 15 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಅಷ್ಟರಲ್ಲಿ ಮ್ಯಾಂಗೋ ತಗೊಂಡು ಟಾಪ್ ಲೇಯರ್ ರೆಡಿ ಮಾಡೋಣ. ಬರೀ ಒಂದು ಪ್ಯಾನ್ ತಗೊಂಡು ಸ್ಟವ್ ಮೇಲೆ ಇಟ್ಟು ಕಟ್ ಮಾಡ್ಕೊಂಡಿರೋಂಥ ಮ್ಯಾಂಗೋನ ಹಾಕ್ಕೊಂಡು then let's add 2 spoon of sugar. ಶುಗರ್ ತಿನ್ನಿ, ಶುಗರ್ ಬರ್ಸ್ಕೊಳ್ಳಿ. After 1 eternity ಈಗ ತೆಗೆಯೋಣ. 15 to 20 ಮಿನಿಟ್ ರೆಫ್ರಿಜರೇಟ್ ಮಾಡಿ ಅದರ ಮೇಲೆ ಟಾಪಿಂಗ್ಸ್ ಆ್ಯಡ್ ಮಾಡಿ ತಿನ್ನೋಣ. ಬೈ ಬೈ. ಫೈನಲ್ ಆಗಿ ಈ ರೀತಿ ಚೀಸ್ ಕೇಕ್ ಬಂದಿದೆ. ಇದಕ್ಕೀಗ ಟಾಪ್ ಲೇಯರ್ಗೆ ಆಗಲೇ ಮಾಡಿಟ್ಕೊಂಡಂಥ ಮ್ಯಾಂಗೋ ಮಿಕ್ಸ್ಚರ್ನ ಹಾಕಿ ಸ್ಪ್ರೆಡ್ ಮಾಡೋಣ. ಒಂದಕ್ಕೆ It's time to eat.